ನಮಸ್ಕಾರ. ನಾವು ಇವತ್ತು ಬೆಳಗಿನ ತಿಂಡಿಗೆ ಒತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ಮುಂಚಿನ ದಿವಸ ಅರ್ಧ ಪಾವು ಬಿಳಿ ಬೆಳ್ತಿಗೆ ಹಾಕಿ ಅರ್ಧ ಪಾವು ದೋಸೆ ರೈಸ್ ಎರಡನ್ನು ನೆನೆಸಿಟ್ಬಿಟ್ಟು ಇವತ್ತು ಬೆಳಗ್ಗೆ ಈಗ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಹಾಕಲಿಲ್ಲ. ಯಾಕಂತ ಹೇಳಿದರೆ ಕುಚ್ಚಲಕ್ಕಿ ಹಾಕಿದರೆ ಬಾಯ್ಲ್ಡ್ ರೈಸ್ ಹಾಕಿದರೆ ಅದು ಸಾಫ್ಟ್ ಬರುತ್ತೆ, ಅದರಿಂದ ಹಾಕಲಿಲ್ಲ. ಹೀಗೆ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ಮೇಲೆ ಅದನ್ನು ಗ್ಯಾಸ್ ಮೇಲೆ ಸಣ್ಣಗೆ ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು ಹೀಗೆ ಗಟ್ಟಿ ಮಾಡ್ತಾ ಬರಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದು ಸರಿಯಾಗಿ ಗಟ್ಟಿ ಆಗಬೇಕು. ನೋಡಿದ್ರೆ ಇವಾಗ ಹೇಗೆ ಗಟ್ಟಿ ಆಗ್ತಾ ಇದೆ ಅಂತ. ನೋಡಿ ಎಷ್ಟು ಗಟ್ಟಿ ಆಯಿತು. ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಮುಚ್ಚಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ನೋಡಿ, ಇದು ಇವಾಗ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಆದಮೇಲೆ ಇವಾಗ ಇದನ್ನು ನಾವು ಉಂಡೆ ಕಟ್ಕೊಂಡು ಮತ್ತೆ ಹಬೆಯಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕು. ಆಮೇಲೆ ಒತ್ತು ಶಾವಿಗೆ ಮಾಡೋ ಮಿಷಿನಲ್ಲಿ ಹಾಕಿಬಿಟ್ಟು ಒತ್ತೋದು. ಅದು ಆಮೇಲೆ ತೋರಿಸ್ತೀನಿ ನಾನು. ಇವಾಗ ನಾನು ಬೇಯಿಸ್ಲಿಕ್ಕೆ ಇಡಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಉಂಡೆ ಕಟ್ಕೊಂಡು ಹಬೆಯಲ್ಲಿ ಬೇಯಿಸ್ಬೇಕು. ಇದು ತಣ್ಣಗಾಗಿದ ಮೇಲೆ ಇದನ್ನು ಚೆನ್ನಾಗಿ ಮರಗಿಸ್ಬೇಕು. ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ಉಂಡೆ ಕಟ್ಕೊಂಡು ಹಬೆಯಲ್ಲಿ ಬೇಯಿಸ್ಬೇಕು. ಅಷ್ಟೊತ್ತಿಗೆ ಅಲ್ಲಿ ಸೇಮಿಗೆ ಮಣೆಯನ್ನು ರೆಡಿ ಮಾಡ್ಕೋಬೇಕು. ಅದು ನನ್ನ ಮೊಮ್ಮಗ ಮಾಡ್ತಾಯಿದ್ದಾನೆ ನೋಡಿ. ಅದು ಇದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಅದು ಕುಕ್ಕರಲ್ಲಿ ಸರಿಯಾಗಿ ನೀರು ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಅದನ್ನು ಮೇಲೆ ಇಟ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಕುಕ್ಕರ್ನ ವಿಸಿಲ್ ತೆಗಿಬೇಕು. ಹಬೆಯಲ್ಲಿ ಬೇಯಿಸ್ಬೇಕು. ಅರ್ಧ ಗಂಟೆ ಬೇಯಿಸ್ಬೇಕು. ನೋಡಿ, ಈಗ ಇದು ಬೆಂದಿದೆ. ಈಗ ಇದನ್ನ ಇದ್ರೊಳಗೆ ಹಾಕ್ಬಿಟ್ಟು ಹೀಗೆ ಬರ್ತದೆ ಶಾವಿಗೆ. ನನ್ನ ಮೊಮ್ಮಗ ನನಗೆ ಹೆಲ್ಪ್ ಮಾಡ್ತಾನೆ. ಅವನಿಗೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಫಿನಿಶ್.